ಹೇ ಕ್ಯೂಟೀಸ್, ವೆಲ್ಕಮ್ ಟು ಶ್ರೀರಕ್ಷಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಿಂಪಲ್ ಆಗಿ ವೈಟ್ ಚಿಕನ್ ಪಲಾವ್ ಮಾಡುವ. ಅದಕ್ಕೆ ನಾನಿಲ್ಲಿ ಒಂಚೂರು ಸೋಂಪು, ಗಸಗಸೆ, ಜೀರಿಗೆ, ಕಾಳು ಮೆಣಸು ಮತ್ತು ಪೆಪ್ಪರ್ ಪೌಡರ್ ತಗೊಂಡಿದ್ದೆ. ಆಮೇಲೆ ಪಲಾವ್ ಸ್ಪೈಸಸ್, ಶುಂಠಿ, ಬೆಳ್ಳುಳ್ಳಿ, ಲೆಮನ್ ಜ್ಯೂಸ್, ಆಮೇಲೆ ಹಸಿ ಮೆಣಸು, ಪುದೀನ, ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದು ಕೊತ್ತಂಬರಿ ಸೊಪ್ಪು ಮತ್ತು ಆನಿಯನ್ ತಗೊಂಡಿದ್ದೆ. ಈಗ ನಾವು ಅದು ಮಾಡೋಕ್ಕೆ ಒಂದು ಸ್ವಲ್ಪ ಮಸಾಲಾಸ್ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡು ಒಂದು ಮಿಕ್ಸರ್ಗೆ ಸ್ವಲ್ಪ ಆನಿಯನ್ ಹಾಕೊಂಡಿದ್ದೆ. ಆಮೇಲೆ ಸ್ವಲ್ಪ ಚಿಲ್ಲಿ, ಅದಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಯ್ಕೊಂತಿದ್ದೆ. ಆಮೇಲೆ ಜೀರಿಗೆನ ಲೈಕ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ತಗೊಂಡು ಹಾಯ್ಕೊಂತಿದ್ದೆ. ಅದಾದಮೇಲೆ ಸ್ವಲ್ಪ ಗಸಗಸೆ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಕಾಳು ಮೆಣಸನ್ನ ಹಾಯ್ಕೊಂತಿದ್ದೆ. ಇದನ್ನು ನಾವು ಬ್ಲೆಂಡ್ ಮಾಡ್ಕೊಂಡು ಒಂಚೂರು ನೀರು ಆ್ಯಡ್ ಮಾಡಿ ಲೈಕ್ ಮಾಡ್ಕೊಂಡು ಬ್ಲೆಂಡ್ ಮಾಡಿ ಆದ್ಮೇಲೆ ಅದು ಈ ರೀತಿ ಕಾಣಿಸುತ್ತೆ. ಇದಾದಮೇಲೆ ನಾವು ಚಿಕನ್ನ 3 to 4 ಟೈಮ್ಸ್ ಲೈಕ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ತಗೊಂಡ್ಕ. ಅದಾದಮೇಲೆ ಅದಕ್ಕೆ ಒಂಚೂರು ಉಪ್ಪು ಹಾಯ್ಕೊಂಬ. ಅದಾದಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ಕೊಂಬ. ಅದಾದಮೇಲೆ ನಾವು ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಿ ಇಟ್ಕೊಂಡಿರುತ್ತಲ್ಲ ಆ ಪೇಸ್ಟ್ ಕೂಡ ಹಾಯ್ಕೊಂಬ. ಈ ಪೇಸ್ಟ್ನ ನಾವು 1 ಟೇಬಲ್ ಸ್ಪೂನಷ್ಟು ತೆಗ್ದಿಟ್ಕೊಂಬ ನೆಕ್ಸ್ಟ್ ಆ್ಯಡ್ ಮಾಡೋಕ್ಕೆ. ಇದಿಷ್ಟನ್ನು ಲೈಕ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಸೈಡಲ್ಲಿ ಒಂದು 20 to 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಕ್ಕಿಟ್ರೆ ಸಾಕಾಗ್ತಿದೆ. ನಾನಿಲ್ಲಿ 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ಸ್ಟವ್ ಆನ್ ಮಾಡ್ಕೊಂಡು ಒಂಚೂರು ಎಣ್ಣೆ ಹಾಕಿ ಫಸ್ಟ್ ಪಲಾವ್ ಸ್ಪೈಸಸ್ ಹಾಯ್ಕೊಂಬ. ಅದಾದಮೇಲೆ ಆನಿಯನ್ ಹಾಯ್ಕೊಂಡು ಇದಿಷ್ಟನ್ನು ಲೈಕ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಬ. ಆನಿಯನ್ ಲೈಕ್ ಮಾಡ್ಕೊಂಡು ಫ್ರೈ ಆಯ್ಕ ಅಲ್ಲಿ ತನಕ ನಾವು ನೀಟಾಗಿ ಫ್ರೈ ಮಾಡ್ಕೊತ ಇಪ್ಪ. ಆನಿಯನ್ ಮತ್ತು ಪಲಾವ್ ಸ್ಪೈಸಸ್ ಲೈಕ್ ಮಾಡ್ಕೊಂಡು ಫ್ರೈ ಎಲ್ಲ ಆದಮೇಲೆ ನಾವಿಲ್ಲಿ ಸ್ವಲ್ಪ ಸೋಂಪನ್ನ ಆ್ಯಡ್ ಮಾಡ್ಕೊಂಬ. ಅದಾದಮೇಲೆ ಸ್ವಲ್ಪ ಹಸಿಮೆಣಸನ್ನ ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಬ. ಇದು ಹಸಿಮೆಣಸು ಹಸಿ ವಾಸನೆ ಹಾಪ್ರವರೆಗೂ ಫುಲ್ ಫ್ರೈ ಮಾಡ್ಕೊಂಬ. ಇದಿಷ್ಟು ಲೈಕ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಆಲ್ರೆಡಿ ಮಸಾಲ ಮಾಡಿಟ್ಕೊಂಡಿತ್ತಲ್ಲ, ಸ್ವಲ್ಪ ತೆಗ್ದಿಟ್ಕೊಂಡಿರುತ್ತಲ್ಲ, ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಇದನ್ನು ಲೈಕ್ ಮಾಡ್ಕೊಂಡು ಫ್ರೈ ಮಾಡಿಟ್ಕೊಂಬ. ಇದಿಷ್ಟು ಫ್ರೈ ಮಾಡಿ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಆ್ಯಡ್ ಮಾಡ್ಕೊಂಬ. ಇದಿಷ್ಟು ಆ್ಯಡ್ ಮಾಡಿ ಆದಮೇಲೆ ಲೈಕ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಬ. ಚಿಕನ್ನ ತಿರ್ಸ್ತಾ ಇರ್ಕಿದೆ, ಇಲ್ಲಾಂದರೆ ಕೈಟಿ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಚಿಕನ್ ಮಸಾಲ ಇದೆಲ್ಲ ಲೈಕ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಆದಮೇಲೆ ನಾವು ಇದಕ್ಕೆ ನೀರು ಆ್ಯಡ್ ಮಾಡ್ಕೊಂಬ. ನಾನಿಲ್ಲಿ 1 ಲೋಟಿ ಅಕ್ಕಿ ತಗೊತಿದ್ದೆ, ಅದಕ್ಕೆ 2 ಲೋಟಿ ನೀರು ತಗೊತಿದ್ದೆ. ನಾವು ಎಷ್ಟು ಗ್ಲಾಸ್ ಅಕ್ಕಿ ತಗೊಳುತ್ತೆ ಅದ್ರ ಡಬಲ್ ಅಷ್ಟು ನೀರು ಆ್ಯಡ್ ಮಾಡ್ಕೊಂಡ್ಕ. ನಾನಿಲ್ಲಿ 1 ಗ್ಲಾಸ್ ತಗೊಂಡಿದ್ದೆ, ಅದಕ್ಕೆ ನಾನಿಲ್ಲಿ 2 ಗ್ಲಾಸ್ ವಾಟರ್ ಆ್ಯಡ್ ಮಾಡ್ಕೊತಿದ್ದೆ. ಅದಾದಮೇಲೆ ಸ್ವಲ್ಪ ಪುದೀನ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ನಾನು ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನೀಗ ಆ್ಯಡ್ ಮಾಡ್ಕೊತಿದ್ದೆ. ಇದಿಷ್ಟನ್ನು ನಾವೀಗ ಲೈಕ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಬಾಯ್ಲ್ ಹಾಕ್ಬಿಡ್ಬೇಕು ಇದನ್ನು. ಇದು ಲೈಕ್ ಮಾಡ್ಕೊಂಡು ಬಾಯ್ಲ್ ಆದರೆ ಬಬಲ್ಸ್ ಬತ್ತು. ಆ ಬಬಲ್ಸ್ ಬಪ್ಪತಿ ನಾವೀಗ ಅಕ್ಕಿನ ಆ್ಯಡ್ ಮಾಡ್ಕೊಂಡ್ಕ. ಅಕ್ಕಿನ ನಾನು ತೊಳೆದು ಸ್ವಲ್ಪ ಹೊತ್ತು ನೆನೆಸಿ ಇಟ್ಕೊಂಡಿದ್ದೆ. ನೆನೆಸಿರೋ ಅಕ್ಕಿನ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಬ. ಇದು ಅಕ್ಕಿ ಆ್ಯಡ್ ಮಾಡಿ ಆದಮೇಲೆ ನಾವು ಲೈಕ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಲೆಮನ್ ಜ್ಯೂಸನ್ನ ಹಾಕಕ್ಕೆ. ಅದಾದಮೇಲೆ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ತುಪ್ಪ ಹಾಕಿ ಲೈಕ್ ಮಾಡ್ಕೊಂಡು ಮಿಕ್ಸ್ ನಾನಿಲ್ಲಿ ಬಾಸುಮತಿ ಅಕ್ಕಿ ತಗೊಂಡಿದ್ದೆ. ಬಾಸುಮತಿ ಅಕ್ಕಿ ಕೆಲವೊಂದು ಸತಿ ಪೀಸಸ್ ಆಗಿ ಕಟ್ಟಾಗ್ತಲ್ಲ, ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾನಿಲ್ಲಿ ತುಪ್ಪ ಹಾಯ್ಕೊಂಡಿದ್ದೆ. ತುಪ್ಪ ಹಾಯ್ಕೊಂಡ್ರೆ ಆ ಥರ ಪೀಸಸ್ ಆಗ್ತಿಲ್ಲ, ಇಡೀ ಹಾಗೆ ಇರುತ್ತೆ ಬಾಸುಮತಿ ಅಕ್ಕಿ, ಅದರಿಂದ ನಾನು ಆ್ಯಡ್ ಮಾಡ್ಕೊತಿದ್ದೆ. ಅದಾದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಹಾಲು ಹಾಯ್ಕೊಂತಿದ್ದೆ. ಇನ್ ಕೇಸ್ ನಿಮಗೆ ಸ್ಟಿಕ್ಕಿ ಥರ ಇಪ್ಪದು ಇಷ್ಟ ಆದರೆ ಹಾಲು ಹಾಯ್ಕೊಂಡ್ಲಕ್ಕೆ, ಇಲ್ಲ ಫುಲ್ ಉದ್ರುದ್ರು ಬೇಕಂದರೆ ಹಾಲನ್ನ ನೀವು ಸ್ಕಿಪ್ ಮಾಡ್ಲಕ್ಕೆ. ನಂಗೆ ಈ ಥರ ಸ್ಟಿಕ್ಕಿ ಇದ್ರೇ ಇಷ್ಟ ಆಯ್ತು, ಅದಕ್ಕೆ ನಾನು ಆ್ಯಡ್ ಮಾಡ್ಕೊತಿದ್ದೆ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇತ್ತು ಆ ಥರ ನೀವು ಆ್ಯಡ್ ಮಾಡ್ಕೊಳ್ಲಕ್ಕೆ. ಇದು ರೆಡಿ ಆದಮೇಲೆ ಫೈನಲ್ ಈ ರೀತಿ ಕಾಣಿಸುತ್ತೆ. ಇನ್ ಕೇಸ್ ನಿಮ್ಗೆ ಈ ರೆಸಿಪಿ ಎಂಥಾರು ಇಷ್ಟ ಆದರೆ ಒಂದು ಸತಿ ಟ್ರೈ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಎಂಥವ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.